ಇನ್ನತ್ರ ಅಂತ ಮಾತು ಇವ್ರ ಹತ್ರ ಎಂತದು ಮೊನ್ನೆ ಬಂದಾಗ ನನ್ನ ಹತ್ರ ಇರುವುದು ಸಣ್ಣದು ಏನಾಗುದಿಲ್ಲ ಅಂತ ಹೇಳಿದ್ಯಾ. ಇವತ್ತು ಹಾಗಲ್ಲ, ಭಾಗವತರಲ್ಲಿ ಇಟ್ಟದನ್ನು ಕದ್ಕೊಂಡು ಕಿಸೆಗೆ ಹಾಕೊಂಡು ಬಂದಿದ್ದೇನೆ. ಎಂತ ಮಾಡ್ರು ಕಳ್ಸ್ಕೊಡ್ಲಿಕ್ಕೆ ಬೇರೆ ಜನವೇ ಬೇಕಲ್ಲ. ಮಕ್ಕ ಅವ್ರಿಗೆ ಒಂದು ಉಪದ್ರ ಕೊಡುದು, ಇದನ್ನು ಹೇಗೆ ಕಳ್ಸ್ಕೊಡುದು, ಇದು ಹೇಗೆ ಬರೆಯುದು, ಇದು ಎಂತದ್ದೇ ಸ್ವಲ್ಪ ಮಜೆಯೇ ನಿನಗೆ ಗುಟ್ಟು ಗೊತ್ತಿಲ್ಲ. ಮೊನ್ನೆ ನೀನು ಹಾಗೆ ಹೇಳಿದ ಮೇಲೆ ನನಗೆಲ್ಲ ಕಲ್ತು ಕೊಟ್ಟಿದ್ದಾರೆ, ನಾನು ಕಳಿಸ್ಕೊಳ್ಳ. ಬಹುಶಃ ಚಿತ್ರ ಇದ್ರೆ ಅರ್ಥ ಆಗ್ಬಹುದು, ಮತ್ತೆ ಯಾವ್ದು ಗೊತ್ತಾಗುದು ಸುಳ್ಳು. ಇದು ಚಿತ್ರವೇ ಇರುವುದು. ನೀನು ಹೊರಗೆ ತೆಗೆಯಲಿಕ್ಕೆ ಹೋಗ್ಬಿಡುವುದಿಲ್ಲ, ಒಳಗೆ ಇಟ್ಕೊಂಡು ಸಿಟ್ಟು ವರ್ಷಬೇಡ. ನನ್ನ ಎಂತ ಸಮಸ್ಯೆ ಅಂತ ಕೊಡ, ಎರಡು ಕೊಡ. ಅಣ್ಣ ನೂಲು ಹಿಡಿದು ನೇತಾಡು, ಅವನ ಕಾಲು ಹಿಡಿದು ಜೀವತಾಡುದು ಯಾಕಣ್ಣ ನೀನು? ಈಗ ನನ್ನ ಸಮಸ್ಯೆ ಮಾಡಬೇಡ, ನಾನು ದೊಡ್ಡ ತಲೆ ಬಿಸಿಯಲ್ಲಿದ್ದೇನೆ. ಮತ್ತೊಂದು ಸಿಕ್ತೀವನದ್ದು ಜಲಪತಿಯನ್ನು ಕೊಂದದ್ದು ನೀನೇ. ನಾನೇ ಕೊಂದದ್ದು. ಎರಡೆರಡು ನಿಮ್ಗೆ ಹೆದರಿಕೆ ಆಗುದಿಲ್ವ? ಒಂದು ಕೊಲೆಗಾರನ ಮುಂದೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಹೆದರಿಕೆ ಆಗುದಿಲ್ವ? ಇಂಥ ಕೊಲೆಗಾರನೇ ನಾವು ಕಾಲಿಡಿಸಿದ್ದೇವೆ ನಾವು, ನಮಗೆ ಅಂತ ಹೆದರಿಕೆ. ಆಯ್ತಣ್ಣ, ಎಂತ ಸಮಸ್ಯೆ ಅಂತ ನಿಂದು? ಈಗ ನನ್ಗೆ ಸಹ ನೀ ಕೊಡ್ತೀಯ ಇಲ್ವಾ? ಕೊಡ್ತೇನೆ ಕೊಡ್ತೇನೆ. ಕೊಡ. 2 ದಿವಸ. ಇವ ಎರಡು ಹೇಳಿ ನಮ್ ಜೀವಮಾನವೇ ತೆಗಿತಾನ. ಅದ ಅಲ್ದೇ ಇದ್ರೆ ಈ ಕಟ್ಟದನ್ನೆಲ್ಲ ಬಿಚ್ಚಿ ಕಟ್ಟಿ ಕೊಡು. ಅಡ್ಡಿಲ್ಲ, ಬಣ್ಣ ಮಾಡಿ ಕೊಡುದಿದ್ರೆ ಎಲ್ಲ ಬಿಚ್ಚಿ ಕೊಡ್ತೇನೆ ಅಂತ ನಾನು ಬೇಗಡೆ ಹಚ್ಕೋನ. ಮತ್ತಿದು ಬಂಗಾರದ ಅಂತ ಹೇಳಿದ್ಯಾರು ನಿಮಗೆ? ಈ ಕಲಾವಿದರೆಲ್ಲ ಬೇಗಡೆ ಹಚ್ಕೊಂಡು ತಿರ್ಗುದು ಅಂತ ನಮಗೇನು ಗೊತ್ತು? ಕೊಡ್ತೀಯ ಇಲ್ವಾ? ಕೊಡ್ಲಿಕ್ಕಿಲ್ಲ ಅಂತಲ್ಲ. ಇವ್ರ ಹತ್ರ ಬನ್ನಿ ಸ್ವಾಮಿ, ಬನ್ನಿ. ಕಳಿಸಿಕೊಡ್ಲ? ಬೇಡ, ಕಳಿಸಿಕೊಡುದು ಅದು ದೂಡುದಲ್ಲ. ಅದು ಈ ದೂಡ್ರಲ್ಲ ಹೋಗ್ತದೆ ಅಂತ ಮಾಡ್ಕೊಟ್ರು ಬಹುಶಃ. ನಿನಗೆ ಗೊತ್ತಿಲ್ಲ ಗುಟ್ಟು. ಈಗ ನೀ ಕೊಟ್ಟು ಹಣದಲ್ಲಿ ನಾನು ಏನ್ ಮಾಡುದು? ಏನು? ನನಗೆ ಅರ್ಧ ಕೈ ಕೊಡ್ತೇ ಅಂದಿದ್ದಾರೆ, ತಗೊಳ್ಳುದು. ಅಣ್ಣ, ಊರ ಹತ್ರ ಇದ್ದದ್ದು ಅದು ನಿಲ್ಲುದಿಲ್ಲಲ್ಲ. ಎಷ್ಟೊತ್ತಿಗೆ ಅಲ್ಲಿ ಇಡ್ಬೇಕು? ದಿವಸಕ್ಕೆ 4 ಸಲ ಇಡ್ಬೇಕಂತೆ. ನಿನ್ ನಿಲ್ಲುವುದಿಲ್ಲ, ಅವ್ರಿಗೆ ನಿಲ್ಲುವುದಿಲ್ಲ ಹೇಳ್ತೀಯಲ್ಲ. ಕೊಡ್ತೇನೆ, 2 ದಿವಸ ಬಿಟ್ಟು ಕೊಡ್ತೇನೆ.